ಸೀತಾ 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 ಪುಟಿ ತಿಮ್ಮ ಅತ್ತೆಯವ್ರೆ ಎಲ್ಲ ಬಾಕ್ಲು ತೆಗ್ದಂಗೆ ಇದೆ. ಯಾರು ಇಲ್ವೇನೋ ಕಣೆ. ಏನು ಅಲ್ಲಿಂದ ಬರ್ತಾವ್ರೆ ಏನೋ ಕಾಣ್ತದಲ್ಲ. ಅಲ್ಲಿ ಎಲ್ಲಿಗೆ ಹೋಗಿದ್ರು? ಓ ಅಪ್ಪ ಬನ್ನಿ. ಅಲ್ಲ ಯಾವಾಗ ಬಂದ್ರಿ? ಅದಕ್ಕೆ ಇಲ್ಲೇ ನಿಂತಿದ್ದೀರಿ. ಹೊಳಿಗೆ ಹೋಗ್ಬೇಡ್ದ? ಓ ಇದೊಳೆ ಚೆನ್ನಾಗದಕ್ಕಂತ ತಗೊಳ್ಳಿ. ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಹೊಳಿಕಾರು ಹೋಗ್ದೆ ಬಿಟ್ಟು ನಡೀರಿ. ಒಳಗೆ ನಡೀರಿ, ಒಳಕ್ಕೆ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ, ಜಾಸ್ತಿ ಗೊತ್ತಾಗಿರ್ತಿಲ್ಲ. ಇಲ್ಲಿ ಸೋಬಿ ಮಗಳಿಗೆ ಹುಷಾರಿತಿಲ್ಲ, ಅದಕ್ಕೆ ತಳು ಒಂದು ರಂಜಿ ಮಾಡಿ ಬರೋದು ಅಂದ್ಬಿಟ್ಟು ಹಂಗೆ ಹೋಗಿದೆ. ಬನ್ನಿ ಬನ್ನಿ, ನಡೀರಿ. ಅಲ್ಲ ಸುಮ್ಮನೆ ಇದು ಏನೇನು ತಗೊಬಂದಿದ್ದೀರಿ? ಅದೇ ಅಕ್ಕಿ ಇತ್ತು, ಅಕ್ಕಿನೂ ಮಿಲ್ಲು ಕೊಟ್ಟಿದ್ದ ಬತ್ತವ. ಅದಕ್ಕೆ ಅಕ್ಕಿನೂ ತೆಂಗಿನಕಾಯಿ ತಂದಿನಿ ಕತೆ ಸಾಮಾನೆಲ್ಲ ಅವೇ ಕೂಟ್ರಲ್ಲಿ ತಂದು ತಗೊಬತ್ತೀನಿ. ಅಲ್ಲ ಸುಮ್ಮನೆ ಇಷ್ಟಲ್ಲ ಅದಕ್ಕೆ ತರಕೋತ್ರಿ, ಸುಮ್ಮನೆ ಖರ್ಚು ಮಾಡ್ಕೊಂಡ್ರು. ಹಂಗೇನು ಇಲ್ಲ ಕತೆ, ಮನೇಲಿ ಇತ್ತಲ್ಲ ಅದೇ ತಂದಿದ್ದು. ಎಲ್ಲ ಮನೇಲೇ ಇದ್ದು ತೆಂಗಿನಕಾಯಿ ಅಕ್ಕಿಗೆ ಎಲ್ಲವ. ಬರೀ ಒಂದು ಸಾಮಾನು ಮಾತ್ರ ಅಷ್ಟೇ ಕತೆ. ಏನು ಅನ್ಕೋಬೇಡಿ ಕತೆ. ದೇವ್ರಂತ ಮನ್ಸಕನಪ್ಪ, ದೇವ್ರಂತ ಮನ್ಸ. ನಮ್ಮ ಕಷ್ಟ ಸುಖನೆಲ್ಲವ ಅರ್ಥ ಮಾಡ್ಕೊಂಡು ಹೆಂಗೆ ಇದು ಮಾಡೋರು ನೋಡು, ಹೆಂಗೆ ಮಾಡೋರು. ಅಯ್ಯೋ ಇಂಥ ಹಳ್ಳಿ ಅಂತ ಪಡೆದಿದ್ದಕ್ಕೆ ಆಯಿತು ಕಣವ. ಬೇರೆಯವ್ರಾಗಿದ್ರೆ ನೀವು ಅಪ್ಪರಟ್ಟಿಲಿ ಏನು ಮಾಡಿದರು ಹಂಗೆ ಹಿಂಗೆ ಅದು ಇದು ಅಂದ್ಕೊಂಡು ಏನು ಜಗಳಕ್ಕೆಲ್ಲ ತೆಗೆದು ಬಿಡೋರು. ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಆಗ್ಲಿಂದ ಅಚ್ಚುಕಟ್ಟಾಗಿ ಒಳ್ಳೆ ಮನೇಲಿ ಬೆಳೆದಿರೋರು. ಆದ್ರೂ ನಮ್ಮ ಕಷ್ಟ ಸುಖನೆಲ್ಲ ಅರ್ಥ ಮಾಡ್ಕೊಂಡು ಹೋಯ್ತಾರಲ್ಲ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದರು. ನನ್ನ ಮಗಳು ನಾವೆಲ್ಲ ಪುಣ್ಯ ಮಾಡಿದ್ದು. ಇಂಥ ಒಳ್ಳೆ ಹಳ್ಳಿನ ಪಡೆಯೋಕ್ಕೆ, ನಾನು ಅವಳು ಗಂಡನ ಪಡೆಯೋಕ್ಕೆ ಭಾರಿ ಪುಣ್ಯ ಮಾಡಿಬಿಟ್ಟಿದ್ಲು. ಯಾರು ಥರ ಹಿಂಗೆ ಸೌರ್ಸ್ಕೊಬೋದಾರ ಈ ಕಾಲದಲ್ಲಿ? ಎಲ್ಲವ ದುಡ್ಡು ಅದು ಇದು ಅಂದ್ಕೊಂಡು ಅನ್ನೋವದಲ್ಲಿ ತಿಂಗಳಾದ್ರೂ ಸಾಮಾನು ಬೇಡ ಅಂದರೂ ಕೇಳೋಕ್ಕಿಲ್ಲ. ಅವರೇ ತತ್ತಿರೋದು, ಎಲ್ಲ ಸಾಮಾನು ಅವರೇ ತತ್ತವ್ರೆ. ಏನಾರು ನಾನೇನು ಖರ್ಚು ಮಾಡ್ತೀನಿ ಅಂದರೆ ಸಣ್ಣ ಪುಟ್ಟ ತರಕಾರಿಗೆ ಹಾಲ್ಗಿಲ್ ತಗೋತವ್ರೆ ಅಷ್ಟೇ. ಏನು ಮನೆಯ ಸಾಮಾನು ಪ್ರತಿಯೊಂದು ಅವರೇ ತತ್ತಾರೆ. ಡೀಟು ಏನು ಹೆಂಗಸ್ರಿಗಿಂತ ಹೆಚ್ಚಾಗಿ ವಾಗ್ದಾನ ಮಾಡೋಕ್ಕಿಂತ ಹೆಚ್ಚಾಗಿ ಎಲ್ಲ ಸಾಮಾನು ಅವರೇ. ಅಯ್ಯೋ ಈ ಕಾಲದಲ್ಲಿ ಹಿಂಗೆ ಅರ್ಥ ಮಾಡ್ಕೊಂಡು ಬದುಕ್ಬಿಟ್ರೆ ಗಂಡಸರು ಎಲ್ಲ ಮನೆಗೆ ಅಚ್ಚುಕಟ್ಟಾಗಿ ನಂದ ಕೂಕಲ ಆಗೋಯ್ತವೆ ಅಷ್ಟೇ. ಎಲ್ಲ ಮನೆ ಅಂತೂ ನಂದ ಕೂಕಲ ಆಗ್ಬಿಡ್ತವೆ. ಚೆನ್ನಾಗಿರ್ಲಿ ಕಣವ, ಚೆನ್ನಾಗಿರಲಿ. ಏನೋ ಪುಣ್ಯ ಮಾಡಿದೆ, ಪುಣ್ಯ ಈ ವಿಚಾರದಲ್ಲಾರು ನಾನು ಪುಣ್ಯ ಮಾಡಿದ್ನಲ್ಲ. ನನ್ನ ಮಕ್ಕಳು ನೆಮ್ಮದಿಯಾಗವಲ್ಲ, ಅವೇ ಸಾಕು. ಮದುವೆ ಆದಾಗಲಿಂದ, ಮದುವೆ ಸಣ್ಣದ್ರಿಂದ ಕಷ್ಟ ಅದು ಇದು ಬಡ್ತಾನೆ ಅನ್ಕೊಂಡ್ಬಂದೆ. ಮದುವೆ ಆದಮೇಲೆ ನನ್ನ ಗಂಡನ ಕಾಟ, ಕುಡ್ಕೊಬರೋದು, ಹೊಡೆಯೋದು ಬಡಿಯೋದು, ಮನೆಗೆ ಸಾಮಾನಿಲ್ಲ, ಕೆಲ್ಸಕ್ಕೆ ಹೋರೆ ಅದಕ್ಕೂ ಅನುಮಾನ ಪಡೋದು, ಹಾಗೆ ಹಿಂಗೆ ಅಂತವ ಅನುಭವಿಸ್ಕೊಂಡ್ಬಂದೆ. ಈಗಲಾರು ನನ್ನ ಮಗಳನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ನನ್ನ ಮಕ್ಕಳನ್ನ ಸಿಕ್ಕಿದ್ರಲ್ಲ, ಅದಕ್ಕೆ ಪುಣ್ಯವಂತ ಕಣವ. ಈ ವಿಚಾರದಲ್ಲಾರು ಭಗವಂತ ಹುಸಿ ಪುಣ್ಯವ ನನಗಾಗಿ ಇಟ್ಟವನೆ. ಬರೀ ಆಗಿದ್ದ ಬರೀ ಕಷ್ಟದಲ್ಲೇ ಬೆಂದಿ ಸಾಕಾಗಿತ್ತು. ಅದು ನೋಡಿ ನನ್ನ ಮಕ್ಳಿಗೆ ಏನೋ ಎತ್ತುವು, ನನ್ನ ಮಕ್ಕಳು ಬಗ್ಗೆ ಹಂಗೆ ಹಿಂಗೆ ಅಂತ ಚಿಂತೆ ಮಾಡಿ ತಲೆನೋವು. ಏನೋ ಒಳ್ಳೇದಾಯಿತು. ಏನೋ ಪುಟ್ಟಿಗೂ ತಿಮ್ಮನಿಗೂ ಒಂದು ನ್ಯಾರ ಮಾಡಿಬಿಟ್ರೆ ಹೆಂಗೋ ಆದಷ್ಟು ಜೀವನದಲ್ಲಿ ನೆಮ್ಮದಿಯಾಗೋಯ್ತೀನಿ. ನೆಮ್ಮದಿ ಅವ್ರಿಗೋಸಿ ನ್ಯಾರ ಮಾಡಿಬಿಟ್ರೆ ಏನೋ ಪುಟ್ಟಿನೂ ಕೈಗೆ ಬರ್ತಾಳೆ. ಇರೋದಷ್ಟೇ ಅವ್ರಿಗೂ ರೆಡಿ ಮಾಡ್ಕೋಬೇಕು, ಕೈಯಲ್ಲಿ ಕಾಸಿಲ್ಲ. ಅಯ್ಯೋ ನೋಡ್ದತ್ತಲ್ಲ ಎಲ್ಲೋದ್ರು ಇವರು. ಮಾತು ಯೋಚನೆ ಮಾಡಕ್ಕೆ ಹೊಂಟೋಗ್ಬಿಟ್ರೆ ಎತ್ತೆ ತಗೋ ಹೊಂಟೋಗ್ಬಿಡ್ತೀನಿ ನಾನಂತೀವಿ. ತಳು ಬಂದರೆ ಕೈ ಕಾಲಿಗೆ ನೀರು ಕೊಟ್ಬಿಟ್ಟು ಕಾಪಿ ಕಾಯಿ ಕೊಡೋಕ್ಕಾಯ್ತದೆ. ತಳು ಎತ್ಕೊ ಬರೋಕ್ಕಾಯ್ತದೆ. ಕೊಡಿ, ನಾನು ಹಿಡ್ಕತ್ತೀನಂತೆ. ಬನ್ನಿ, ಇಲ್ಲಿ ಕಾಲ ಕೈ ತೊಗೊಳ್ಳಿ ಬನ್ನಿ. ಇಲ್ಲಕತ್ ನಡೀರಿ, ನಾನು ಹಿಡ್ಕೊಬತ್ತೀನಿ. ಏನು ತೂಕ ಇಲ್ಲಕತ್ತೆ ನಡೀರಿ. ಇಲ್ಲಕತ್ ಕೊಡಿ. ಅದೇವ್ರೆ ಇಲ್ಲಕತ್ತೆ, ಏನು ಭಾರಿ ತೂಕ ಇಲ್ಲ, ಏನು ಜಾಸ್ತಿ ಇಲ್ಲ. ನಡೀರಿ ನಾನು ತಗೊಬತ್ತೀನಿ. ಕೇಳುವಿಲ್ಲ ಫೋನ್ ಮಾಡ್ತಿದ್ರಿ ಇಷ್ಟು ದಿವಸ ಬರ್ತೀನಿ ಅಂತವ. ಇವತ್ತು ಫೋನ್ ಮಾಡಿದ್ರೆ ಹಂಗೆ ಬಂದ್ಬಿಟ್ಟಿದ್ದೀರಿ. ಏನು ಸಮಾಚಾರ? ಹೋಗ್ಲಿ ಫೋನಾರು ಮಾಡಬೇಡ್ದೆ. ಏನಾರು ಅಡುಗೆಗೆ ಏನಾರು ಮಾಡ್ತಿತ್ತಿಲ್ವಾ? ಇಲ್ಲ ಬರಂಗಿತ್ತಿಲ್ಲ. ನಾನು 3 ದಿವಸ ಆದ್ಮೇಲೆ ಬರೋದ ಅನ್ಕೊಂಡಿದ್ನ. ಮುಗಿನ ನೋಡ್ಕೋಗದ ತಳು ಜ್ಞಾನ ಆಗ್ಬಿಟ್ಟಿದ್ದು ಮುಗಿನ ನೋಡೋಕ್ಕೆ. ಆಮೇಲೆ ಬೇಕಾದ್ರೆ ಕೆಲಸ ಮಾಡಿದ್ರೆ ಆಯ್ತದೆ ಅಂದ್ಬಿಟ್ಟು ಹಂಗೆ. ಆಮೇಲೆ ಭತ್ತ ಮಿಲ್ಕ್ ಕೊಟ್ಟಿದ್ದು, ಅದೊಂದು ಚೀಲ ತಗೊಂಡು ತೆಂಗಿನಕಾಯಿ ಎಲ್ಲ ಇದ್ದು ತೋಟಕ್ಕೆ ಒಂದಷ್ಟು ತೆಂಗಿನಕಾಯಿ ತಗೊಬಂದ್ಬಿಟ್ಟು ಹಂಗೆ ಸಾಮಾನು ತಗೊಂಡಂಗೆ ಬಂದೆ ಕತೆ. ಏನು ಬರೋದೇ ಐತಿಲ್ಲ. ಹಿಂಗೆ ಹೋಗೋದಂತ ಅಂದ್ಕೊಂಡೆ, ಸುಮ್ಮನೆ ರೆಡಿ ಆಗ್ಬಿಟ್ಟು ಬಂದೆ ಅಷ್ಟೇ. ಏನು ನಿದ್ದೆ ಮಾಡ್ತಾ ಕೂತದಲ್ಲ. ಈಗ ತಾನೇ ಮನಿಕತ್ತು ಓಸಿ ಅಳ್ತಿದ್ದ, ಆಟ ಮಾಡ್ತಾ ಕೂತಿತ್ತು. ಮನಿಕತ್ತು ಹೋಗೋನುವೆ ಅಕ್ಕನ ಮಗಳಿಗೆ ರಂಜಾಗ್ಬಿಟ್ಟದೆ ಅಂದ್ಬಿಟ್ಟು ಹೋಗಿತ್ತು. ಅಲ್ಲಿ ಹಿಂಗೆ ಮನಗಿಸ್ತಾ ಈಗ ಮನಗತ್ತಲ್ಲಿ ಎದಳಿಸ್ತೀನಿ. ಮನಿಕಳಿ ಬಿಡು, ಮನಿಕಳಿ. ಹೆಂಗಿದರು ಅತ್ತೆ ಮಾವ? ಎಲ್ಲ ಚೆನ್ನಾಗಿದ್ದಾರ? ಕಿವುಡ ಮೇಲೆ ಹೆಂಗಿದರು? ಮಾಲಕ ಐಕ್ಳು ಎಲ್ಲ ಚೆನ್ನಾಗಿದ್ದಾವೆ? ಎಲ್ಲ ಚೆನ್ನಾಗವ್ರೆ. ಅಲ್ಲ ದೂರದಲ್ಲಿರೋರೇ ಚೆನ್ನಾಗಿದ್ದಾರೆ, ಹೆಂಗೆ ಏನು ಅಂತ ಕೇಳಿದೆ. ನಾನು ಇಲ್ಲೇ ಕೂತೀವ್ನಿ, ನನಗೆ ಕೇಳೋದು ಬೇಡವಾ? ಅಲ್ಲ ಬಂದ ತಕ್ಷಣವ ನೋಡ್ತಾನೆ ಹೇಳಿ ಚೆನ್ನಾಗಿದ್ದೀರಿ ಅದು ಬೇರೆ ಕೇಳ್ಬೇಕಾ? ಓಹೋ ಹಾಗೆ ಕೇಳಂಗಿಲ್ಲ ಅಂತ ಆಯಿತು. ಅಯ್ಯೋ ಸರಿ ಕತ್ಬಿಡಿ. ಹೆಂಗಿದ್ದೀರಿ? ಚೆನ್ನಾಗ್ತೀರಾ? ಅದುವೇ ನಾನು ಕೇಳಿದ್ಮೇಲೆ
ಹ್ಞೂ ಸರಿ ಚೆನ್ನಾಗಿವ್ನೆ ಕತೆ ನೀನೇನು ಚೆನ್ನಾಗಿರ್ತದಕ್ಕಂತಾಕೋ ಏನು ಕೆಲಸ ಕೆಮ್ಮೆ ಮಾಡ್ಬೇಕಾಯ್ತಾ ನಿಮ್ಮ ಅವ್ವ ಮಾಡ್ಕೊಡ್ತದೆ ಉಣ್ಕ ಕೂತ್ಕೊಳಕ್ಕೆ ನನ್ನ ಮಗಿ ನೋಡ್ಕೊಂಡು. ಓಹೋ ಒಳ್ಳೆ ಭಾರಿ ಚೆನ್ನಾಗಂತಿದ್ದೀರಿ ಬಿಡಿ. ಮಗಿ ನೋಡ್ಕೊ ಕೂತ್ಕೊಬಿಡೋದೆ. ಅದಕ್ಕೆ ತಿಕ್ಕ ಮುಖ ಒರ್ಸೋದು ಬೇಡ, ಮುಖ ಮುಷ್ಟಿ ಸೀಟೋದು ಬೇಡ, ಏನು ಬೇಡ, ಬರೀ ನೋಡ್ಕೊ ಕೂತ್ಕೊಬಿಡೋದೆ. ನಿಮ್ಗೇನು ಗೊತ್ತು ಮಕ್ಕಳು ನೋಡ್ಕೊಳ್ಳೋ ಕಷ್ಟ? ತಗೊಳ್ಳಿ, ನಿಮ್ಗೇನು ಗೊತ್ತು? ನಮಗೆ ಗೊತ್ತಿರೋದು ಕಷ್ಟ ಹೆಂಗೆ ಏನು ಅಂತವೆ. ಒಂದು 4 ದಿವಸ ಇರಿ, ಗೊತ್ತಾಯ್ತದೆ ಹೆಂಗೆ ಹೊಟ್ಟೆ ಉರ್ಸ್ತಾರೆ ನಿಮ್ಮ ಮಗ, ಹೆಂಗೆ ಹೊಟ್ಟೆ ಉರ್ಸ್ಬಿಟ್ಟು ಎಷ್ಟು ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತದೆ ನನ್ನ ಅಂತವೆ ಗೊತ್ತಾಯ್ತದೆ ನಿಮಗೆ. ಭಾರಿ ಸುಲಭವಾಗಿ ಹೇಳ್ತಾರೆ, ಭಾರಿ ಸುಲಭವಾಗಿ ಮಗಿ ನೋಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಅಯ್ಯವ್ವ, ಬೇಕಾದ್ರೆ ಒಂದು 4 ದಿವಸ ನೋಡ್ಕೊಳ್ಳಿ, ನಿಮ್ಮ ಪಾದ ನನ್ನ ತಲೆ ಮೇಲೆ ಕತೆ. ಸರಿ ಕತೆ ಸುಮ್ಮನಂದೆ. ಏನು ತಿಂದೆ ಒಟ್ಟಿಗೆ? ಅಯ್ಯೋ ಬೆಳ್ಳುಳ್ಳಿ ಗೊಜ್ಜು ಮಾಡ್ಕೊಟ್ಟಿತ್ತು ಅವ್ವ, ಅನ್ನ ಮಾಡ್ಕೊಟ್ಬಿಟ್ಟು ಬೆಳ್ಳುಳ್ಳಿ ಗೊಜ್ಜು ಮಾಡಿತ್ತಲ್ಲ ಅದೇ ತಿಂದೆ. ಚೆನ್ನಾಗಿದೆ, ಹಾಕಿಸ್ಕೊಡೋದ? ನಂಗೂ ಬೆಳ್ಳುಳ್ಳಿ ಗೊಜ್ಜು ಆಯ್ತು ರೊಟ್ಟಿನ ಮಾಡ್ರೆ ತಿನ್ನಕ್ಕೆ ಇಲ್ಲ, ಅದು ಬೇಡ ಬೇಡ, ನನಗೂ ಗೊತ್ತಾಯ್ತದೆ, ನಾನು ಹೊರಡ್ತೀನಿ. ಅಲ್ಲ ಉಳ್ಕೊಳಕ್ಕಿಲ್ವಾ? ಹಿಂಗೆ ಹೊಂಟೋದಿರಿ ಹಿಂಗೆ ಬಂದು? ಕೆಲಸ ಅದೇ ಅಂತ ಆಗಲಿ ಹೇಳಿದ್ನಲ್ಲ, ನೋಡ್ಕೊ ಹೋಗೋದ ನಿನ್ನುವೆ ಮಗಿನುವೆ, ಹಂಗೆ ಕಿಕ್ಕಿ ಕೊಟ್ಬಿಟ್ಟು ಅನ್ಕ ಬಂದಿದ್ದು ಬರ್ತೀನಿ ಇನ್ನೊಂದು ವಾರ ಆದಮೇಲೆ ಇರು. ಅಲ್ಲ ಬಂದಾಗಲೆಲ್ಲ ಒಬ್ರು ಇದನ್ನೇ ಹೇಳ್ತಿದ್ದೀರಿ, ಕೆಲಸ 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 ಅನ್ಕೊಂಡು. ನೀವು ಒಂದು ದಿವಸ ನಾವೆಲ್ಲ ಉಳ್ಕೊಂಡಿದ್ದೀರಾ, ಹಂಗೆ ಬತ್ತಿದ್ದೀರಿ ಹೋಯ್ತಿದ್ದೀರಿ ಏನು ಹತ್ರ ಅದೇ ಅಂದ್ಬಿಟ್ಟು ಹಂಗೆ ಹೋಯ್ತಿದ್ದೀರಿ ಅಷ್ಟೇ. ಒಂದು ದಿವಸ ಉಳ್ಕೊಳ್ಳೋದ ಮಾಡೋದ ಮಟ್ಟದ ಅಂತಂದಿಲ್ಲ. ಅವ್ವ ಅಂತಿತ್ತು ಈ ಸಲ ಬಂದರೆ ಕಳ್ಸೋದು ಬೇಡ, ಎಲ್ಲರೂ ಬಾಡು ಮೀನು ಏನಾರು ಹಾಕಾಯ್ತದೆ ಅಂತವೆ. ಇನ್ನೊಂದು ದಿವಸ ಬರ್ತೀನಿ ಸುಮ್ಮನಿರು, ಲೇಟ್ ಆಗದೆ ಕತೆ, ಭಾರಿ ಗೊತ್ತಾಗ್ಬಿಟ್ಟದೆ. ಇನ್ನೊಂದು ದಿವಸ ಬಂದ್ಬಿಟ್ಟು ತಿನ್ಕೊಂಡು ಉಣ್ಕೊಂಡು ಹೋಯ್ತೀನಿ ಮಾಡಿವ್ರಂತೆ. ಅಲ್ಲಿ ಕೆಲಸ ಅದೇ ಮನೇಲಿ ಏನೂ ಹೇಳಿಲ್ಲ, ಅವ್ನಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಹಂಗೆ ಮಿಲ್ಗೆ ಹೋಗಿದ್ನಲ್ಲ, ಮಿಲ್ಲಿಂದನೇ ಇದು ರಾಗಿ ಎತ್ಕೊಬಂದೆ, ಅಕ್ಕಿ ಎತ್ಕೊಬಂದೆ, ರಾಗಿ ಅಂತ ಕೂತೀನಿ, ಅಕ್ಕಿ ಎತ್ಕೊಬಂದೆ, ತೋಟದಲ್ಲಿ ತೆಂಗಿನಕಾಯಿ ಎತ್ಕೊಬಂದೆ. ಇನ್ನೂ ಮಿಲ್ಗೆ ಹಾಕಿಸಿರ ಭತ್ತನ ಅಕ್ಕಿ ಆಗಿರೋನು ತಗೊಂಡು ಮನೆಗೆ ತಗೊಂಡೋಗಿಲ್ಲ, ಅಲ್ಲೇವೆ ಅವನು ಹೋಗ್ಬೇಕಾದ್ರೆ ತಗೊಂಡು ಹೋಗಬೇಕು. ಇನ್ನೂ ಹೊಸ ಕೆಲಸ ಇರ್ತದ, ಆಮೇಲೆ ಬರ್ತೀನಿ ಕತೆ. ಅಲ್ಲ ನೀವು ಅಕ್ಕಿ ಆಮೇಲೆ ಇದು ತೆಂಗಿನಕಾಯಿ ಎಲ್ಲ ತಂದ್ಕೊಟ್ಟವ್ರೆ, ಸಾಮಾನೆಲ್ಲ ತಂದ್ಕೊಟ್ಟವ್ರೆ ಅಂದರೆ ಅತ್ತೆ ಸುಮ್ಮನೆ ಅದರ ನನ್ನ ಜಾಕೆಟ್ಗಳು ಮಾಡೋಕ್ಕಿಲ್ವಾ? ಅವ್ರಿಗೆ ಹೆಂಗೆ ಗೊತ್ತಾಗೋದು? ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು, ಇನ್ಯಾರು ಹೇಳೋರು? ಅಲ್ಲ ಏನಂತೀರಿ ನನ್ನ? ಅಲ್ಲ ನಾನು ಹೇಳಿದ್ದು ನೀನು ಹೇಳಬೇಕು, ಇಲ್ಲ ನಾನು ಹೇಳಬೇಕು, ಇನ್ಯಾರು ಹೇಳಕ್ಕೋದರು? ಏನು ಗೊತ್ತಾಯ್ಕಿಲ್ಲ ಕತೆ, ಏನಿಲ್ಲ ಕತ್ ಬಿಡು. ಅದಕ್ಕೆ ಆಮೇಲೆ ಗೊತ್ತಿತ್ತಾಗೆ ನಿಮಗೂ ಬೈಗಿತ್ತು ಬಿಟ್ಟರು ಅಂತವೆ ಅಷ್ಟೇ, ಇನ್ನೇನು ಇಲ್ಲ. ಇರಿ ಅವ ಟೀ ಕಾಯಿಸ್ತದೆ, ಟೀ ಕುಡೀರಿ, ಏನಾರು ಅಡುಗೆ ಮಾಡ್ತಿದ್ದೆ ಊಟನಾರು ಮಾಡ್ಕೊಂಡೋಗಿ. ಇಲ್ಲ ಬೆಳಕತೆ. ನೀವು ಮೊದಲೇ ಫೋನ್ ಮಾಡಿ ಹೇಳಿದರೆ ಏನೋ ಏನಾರು ಮಾಡಿಸ್ತಿಲ್ವಾ? ಬ್ಯಾಡ ಕತೆನೆಲ್ಲ ತಲೆ ಕೆಡ್ಸ್ಕೊಬೇಡ, ನನ್ನ ಮುಗಿಲು ನೀನು ನೋಡ್ಕೊ ಹೋಗೋದು ಕೊಟ್ಬಿಟ್ಟು ಅಂತ ಬಂದಿದ್ದು ಕತೆ. ಇನ್ನೊಂದು ದಿವಸ ಬರ್ತೀನಿ, ಬಂದಾಗ ಉಳ್ಕೊತೀನಿ, ಗ್ಯಾರಂಟಿ ಇದೆಯಾ? ಬರ್ತೀನಿ ಅಲ್ಲಿ ತಗೋಗಿ ಮೊದಲು ಮಿಲ್ಗೆ ಹಾಕಿರೋದ ತಗೋಗಿ ಟಿಗಿಟ್ಬೇಕು. ಅವ್ವ ಫೋನ್ ಮಾಡ್ತಾ ಕೂತಾಳೆ ಒಂದೇ ಸಮಯ, ಇಷ್ಟೊತ್ತಾದ್ರೂ ಅಕ್ಕಿ ಮಿಲ್ಗಾಕ್ಸಿಲ್ವಾ, ಭತ್ತ ಮಾಡಿಸಿಲ್ವಾ ಅಂತವ, ಹಾಕ್ಬಿಟ್ಟು ಬರ್ತೀನಂತೆ. ಬನ್ನಿ ನಿಮ್ದು ಆಯಿತು, ಸರಿ ಭತ್ತನಾರು ಕೊಟ್ಬಿಟ್ಟಾರು ಬನ್ನಿ. ನೋಡೋಕ್ಕಾಯ್ತದೆ ತಕೋ, ಏನು ಗ್ಯಾರಂಟಿ ಇಲ್ಲ ಬರ್ತೀನಿ ಅಂತವ, ನೋಡೋದ ಮುಂದಿನವ್ರು ಏನಾರು ಬರ್ತೀನಿ ಬಿಡು, ತಲೆ ಕೆಡ್ಸ್ಕೊಬಿಡ. ಸರಿ ಕತೆ, ಹುಷಾರಾಗಿ ಹೋಗಿದ್ದು ಬನ್ನಿ. ಏನಾರು ಬರ್ಬೇಕಾದ್ರೆ ಏನಾರು ತರಬೇಕಾ ಮುಗಿಗೆ, ಸೋಪು ಕೀಪು ಅದು ಇದು? ಇಲ್ಲ ಏನು ಬೇಡ, ಅವನೇ ಹೋಗಿತ್ತು 4 ದಿವಸದಲ್ಲಿ ಮಗಿಗೆ ಏನೇನು ಬೇಕು ಸೋಪು ಗೀಪು ಕ್ರೀಮು ಗೀವೆಲ್ಲ ಅಂತ ಅಂದದೆ, ಅದೇನು ಬೇಡ ಕತ್ಬಿಡಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಬರೋದ ಮತ್ತೆ.